ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಒಂದು ಅದ್ಭುತ ಘಟನೆ ನಡೆಯಲಿದೆ ಸ್ನೇಹಿತರೆ. ನೀವು ಹಿಂದಿನ ಜನ್ಮದಲ್ಲಿ ಯಾವುದೋ ದೊಡ್ಡ ಪುಣ್ಯ ಕಾರ್ಯ ಮಾಡಿದ್ದೀರಿ. ಅದಕ್ಕೆ ಈ ಸಮಯದಲ್ಲಿ ಈ ಶಕ್ತಿ ನಿಮಗೆ ದರ್ಶನ ನೀಡಲು ಬರುತ್ತಿದೆ. ನಿಮ್ಮ ಕಣ್ಣನ್ನೇ ನೀವು ನಂಬಲಾಗುವುದಿಲ್ಲ. ಹೀಗೂ ಆಗಬಹುದೇ ಎಂದು. ಆದರೆ ಎಚ್ಚರ, ಇದನ್ನು ತಮಾಷೆ ಎಂದು ತಿಳಿಯುವ ತಪ್ಪು ಮಾಡಬೇಡಿ. ಮಾಡಿದರೆ ತಿಳಿದೋ ತಿಳಿಯದೆಯೋ ಯಾವುದೋ ಒಂದು ದೊಡ್ಡ ತಪ್ಪು ಮಾಡಿಬಿಡುತ್ತೀರಿ ಮತ್ತು ಇದರ ಪರಿಣಾಮ ತುಂಬ ದೊಡ್ಡದಾಗಿರುತ್ತದೆ. ಅಂದರೆ ಸ್ನೇಹಿತರೆ, ಈ 3 ದಿನಗಳ ಘಟನೆಯ ಸಮಯದಲ್ಲಿ ನೀವು ಮರೆತು 3 ತಪ್ಪುಗಳನ್ನು ಮಾಡಬಾರದು. ಈ 3ರಲ್ಲಿ ಒಂದೇ ಒಂದು ತಪ್ಪನ್ನು ನೀವು ತಿಳಿದೋ ತಿಳಿಯದೆಯೋ ಮಾಡಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ನಾಶವಾಗುತ್ತದೆ. ನಿಮ್ಮ ಅದೃಷ್ಟವೇ ಹಾಳಾಗುತ್ತದೆ. ಹೌದು ಸ್ನೇಹಿತರೆ, ಸರಿಯಾಗಿ ಕೇಳಿಸಿಕೊಳ್ಳಿ. ನಿಮ್ಮ ಜೀವಿತಾವಧಿಯಲ್ಲಿ ಈ ಶಕ್ತಿಯು ನಿಮ್ಮ ಪುಣ್ಯ ಕಾರ್ಯಗಳನ್ನು ನೋಡಿ ಸಂತೋಷಗೊಂಡು ನಿಮ್ಮನ್ನು ಕೆಲವು ಪರೀಕ್ಷೆಗಳಿಗೆ ಒಳಪಡಿಸಲಿದೆ. ಯಾವ ಪರೀಕ್ಷೆ ತೆಗೆದುಕೊಳ್ಳುತ್ತಿದೆ ಎಂಬುದು ವಿಡಿಯೋದಲ್ಲಿ ಮುಂದೆ ತಿಳಿಯುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿರಬಹುದು. ಅದು ಯಾವ ಶಕ್ತಿ ನಮ್ಮನ್ನು ಯಾವ ಪರೀಕ್ಷೆಗೆ ಗುರಿಪಡಿಸುತ್ತದೆ ಹಾಗೂ ಯಾವ 3 ತಪ್ಪುಗಳನ್ನು ಮಾಡಬಾರದು? ಇದು ಬಹಳ ಮುಖ್ಯ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇಲ್ಲದಿದ್ದರೆ ತಪ್ಪು ಮಾಡಿದರೆ ಜೀವಮಾನವಿಡೀ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ಏಕಾಂತದಲ್ಲಿ ನೋಡಿ. ಈಗ ಪ್ರಾರಂಭಿಸೋಣ. ಆದರೆ ಅದಕ್ಕೂ ಮುನ್ನ ಎಲ್ಲ ಪ್ರಭು ಶ್ರೀರಾಮನ ನಿಜವಾದ ಭಕ್ತರು, ಆಂಜನೇಯನ ನಿಜವಾದ ಭಕ್ತರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಜೈ ಶ್ರೀರಾಮ್, ರಾಮಭಕ್ತ ಹನುಮಾನ್ ಎಂದು ಖಂಡಿತವಾಗಿ ಬರೆಯಿರಿ. ಆಗ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಪುಣ್ಯ ಲಭಿಸುತ್ತದೆ. ಸ್ನೇಹಿತರೆ, ಇನ್ನು ಮುಂದೆ ಏನಾಗಲಿದೆಯೋ ಅದು ಇದುವರೆಗೆ ನಿಮ್ಮ ಜೊತೆ ಎಂದು ನಡೆದಿಲ್ಲ. ನೀವು ಭಾಗ್ಯಶಾಲಿಗಳು. ನಿಮ್ಮ ಜೊತೆಯಲ್ಲಿ ಈ ಘಟನೆ ಸಂಭವಿಸುತ್ತದೆ. ಆದರೆ ನೀವು ಈ ವಿಡಿಯೋ ನೋಡದಿದ್ದರೆ ನಿಮ್ಮೆಲ್ಲ ಶ್ರಮ, ಪುಣ್ಯ, ಕರ್ಮಗಳ ಮೇಲೆ ನೀರು ಚೆಲ್ಲಿದಂತಾಗುತ್ತದೆ. ಏಕೆಂದರೆ ಈ ವಿಡಿಯೋದಲ್ಲಿ ಅಂತಹ ಕೆಲವು ಗುಪ್ತ ರಹಸ್ಯಗಳನ್ನು, ಮರೆಯಾಗಿರುವ ವಿಷಯಗಳನ್ನು ಹೇಳಿದ್ದೇವೆ. ಅದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಆ ವಿಚಾರ ನಿಮಗೆ ಗೊತ್ತೇ ಇಲ್ಲ ಮತ್ತು ಅದೇ ಕಾರಣದಿಂದ ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲ. ಜನರು ಕೆಲವು ಮಂತ್ರಗಳನ್ನು, ಉಪಚಾರಗಳನ್ನು ಮರೆತಿದ್ದಾರೆ. ಅವು ಶತಮಾನಗಳಷ್ಟು ಹಳೆಯವು ಮತ್ತು ತುಂಬ ಪರಿಣಾಮಕಾರಿ. ಅದನ್ನು ನಿಮಗೆ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋ ತುಂಬ ಮಹತ್ವದ್ದು. ಕೊನೆಯವರೆಗೂ ನೋಡಿ. ನಿಮ್ಮ ಮೊರೆಯನ್ನು ಪ್ರಭು ಶ್ರೀರಾಮನು ಕೇಳಿಸಿಕೊಂಡಿದ್ದಾನೆ ಮತ್ತು ತನ್ನ ನಿರ್ಧಾರವನ್ನು ಮಾಡಿದ್ದಾನೆ. ನೀವು ಬಹಳ ಅದೃಷ್ಟವಂತರು. ನಿಮಗೆ ಈ ಅವಕಾಶ ಸಿಗುತ್ತಿದೆ ಸ್ನೇಹಿತರೆ. ಈ ಸಮಯದಲ್ಲಿ ಹನುಮಂತನ ಕೃಪೆಯಿಂದ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆ ಕಾಣುವಿರಿ. ನಿಮ್ಮ ಅದೃಷ್ಟ ನೋಡಿ. ಜನ ಏನು ಅದೃಷ್ಟವೋ ಅದೃಷ್ಟ ಅಂದರೆ ಹೀಗಿರಬೇಕು ಎನ್ನುತ್ತಾರೆ. ನೀವು ಯಾವ ಕ್ಷೇತ್ರದಲ್ಲಿ ಕೈ ಹಾಕಿದರೂ ಅಲ್ಲಿ ಸಫಲತೆ ಸಿಗುತ್ತದೆ. ನಿಂತು ಹೋದ ಕಾರ್ಯಗಳಿಂದಲೂ ಒಳ್ಳೆಯ ಲಾಭ ಸಿಗುತ್ತದೆ. ಅವು ಮತ್ತೆ ಸರಿಹೋಗಿ ಅದರಿಂದ ನಿಮಗೆ ಲಾಭವಾಗುತ್ತದೆ. ಲಾಭದ ಅನೇಕ ದಾರಿಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಲಾಭವು ಹೆಚ್ಚುತ್ತದೆ. ನಿಮ್ಮ ದೈನಂದಿನ ದಿನಚರಿ ತುಂಬ ಚೆನ್ನಾಗಿರುತ್ತದೆ. ಕೆಲಸಗಳ ನಡುವೆ ಸ್ವಲ್ಪ ಸಮಯ ತೆಗೆದು ಕುಟುಂಬದೊಂದಿಗೆ ಕಳೆಯಲು ಇಷ್ಟಪಡುತ್ತೀರಿ. ಹೆಚ್ಚಿನ ಸಮಯ ಕೆಲಸದಲ್ಲೇ ಕಳೆದರೂ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆದರೆ ಇನ್ನೂ ಚೆನ್ನಾಗಿರುತ್ತದೆ ಮತ್ತು ಮನಸ್ಸಿನ ಚಿಂತೆಗಳಿಂದ ಮುಕ್ತಿ ಸಿಗುತ್ತದೆ. ದೊಡ್ಡ ದೊಡ್ಡ ಶುಭ ಸುದ್ದಿಗಳು ಮತ್ತು ಯಶಸ್ಸುಗಳು ಬರುವುದು ಕಾಣಿಸುತ್ತಿದೆ. ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಿಗಬಹುದು. ನಿಂತಿದ್ದ ಇನ್ಕ್ರಿಮೆಂಟ್ ಸಿಗಬಹುದು. ಸ್ಥಳ ಬದಲಾವಣೆ ಬಯಸಿದ್ದರೆ ಅದು ಸಾಧ್ಯವಾಗುತ್ತದೆ. ವ್ಯಾಪಾರಸ್ಥರು, ಹೂಡಿಕೆದಾರರು, ಶೇರ್ ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿದವರಿಗೂ ಒಳ್ಳೆಯ ಲಾಭವಾಗುತ್ತದೆ. ಹೊಸ ಕೆಲಸ ಪ್ರಾರಂಭಿಸಲು ಇದು ಒಳ್ಳೆಯ ಸಮಯ. ಆದರೆ ಕಠಿಣ ಪರಿಶ್ರಮ ಬೇಕಾಗುತ್ತದೆ. ವಿದ್ಯಾರ್ಥಿಗಳು ತುಂಬ ಶ್ರಮಿಸಿದರೆ ಮಾತ್ರ ಯಶಸ್ಸು ಸಿಗುತ್ತದೆ ಮತ್ತು ಅವರ ಕನಸುಗಳು ನನಸಾಗುತ್ತವೆ. ಆದರೆ ಸ್ನೇಹಿತರೆ, ಒಂದು ಮಹತ್ವದ ವಿಷಯ, ಯಾವುದೇ ದೇವತೆಗಳು ಭಕ್ತನ ಮೇಲೆ ಸಂತೋಷಗೊಂಡಾಗ ಏನನ್ನು ನೀಡುವ ಮೊದಲು ಅವರ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ದೇವಿ ಸ್ವತಃ ರೂಪ ಬದಲಾಯಿಸಿಕೊಂಡು ನಿಮ್ಮನ್ನು ಪರೀಕ್ಷಿಸಬಹುದು. ಆದ್ದರಿಂದ ಕೆಲವು ವಿಷಯಗಳನ್ನು ಗಮನದಲ್ಲಿಡುವುದು ಅತ್ಯಗತ್ಯ. ತಪ್ಪುಗಳನ್ನು ಮರೆತು ಮಾಡಬೇಡಿ. ಆ ತಪ್ಪುಗಳೇನು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿರಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅದನ್ನೇ ಹೇಳಲಿದ್ದೇವೆ. ಗಮನವಿಟ್ಟು ನೋಡಿ. ನೀವು ತುಂಬಾ ಭಾಗ್ಯಶಾಲಿಗಳು. ದೇವಿ ನಿಮ್ಮ ಮೇಲೆ ಸಂತೋಷಗೊಂಡು ನಿಮ್ಮ ಕಾರ್ಯಗಳನ್ನು ನೋಡಿ ಏನನ್ನು ನೀಡಲು ಬಯಸಿದ್ದಾಳೆ. ಈ ಬಾರಿ ಯಾವುದೇ ತಪ್ಪು ಮಾಡಬೇಡಿ. ಈ ದೇವಿ ಯಾವ ರೂಪದಲ್ಲಿ ನಿಮ್ಮನ್ನು ಪರೀಕ್ಷಿಸುತ್ತಾಳೆಂದು ಮುಂದಿನ 3 ದಿನಗಳಲ್ಲಿ ಅಂದರೆ ಜುಲೈ 19, 2020 ಮತ್ತು 21ರಂದು ದಾರಿಯಲ್ಲಿ ಯಾವುದೇ ಭಿಕ್ಷುಕ ಕಷ್ಟದಲ್ಲಿದ್ದರೂ
ಯಾರಿದ್ದರೂ ವ್ಯಕ್ತಿ ಸಾಧು ಸಂತ ಮುದುಕಿ ಯಾವುದೇ ರೂಪದಲ್ಲಿ ಕಂಡರೂ ಅದು ದೇವಿಯ ಪರೀಕ್ಷೆ ಎಂದು ತಿಳಿಯಿರಿ. ಅವರಿಗೆ ಏನನ್ನಾದರೂ ನೀಡಿ ಸಂತೋಷಪಡಿಸಿ. ಹೀಗೆ ಮಾಡಿದರೆ ನಿಮ್ಮ ಪುಣ್ಯದ ಘಟ್ಟ ತುಂಬುತ್ತದೆ ಮತ್ತು ದೇವಿ ಇನ್ನಷ್ಟು ಸಂತೋಷಗೊಳ್ಳುತ್ತಾಳೆ. ಮತ್ತು ಮರೆತು ಯಾವುದೇ ಪ್ರಾಣಿಗೆ ಹಾನಿ ಮಾಡಬೇಡಿ. ಮನೆಗೆ ಹಾವು, ಚೇಳು, ನಾಯಿ, ಬೆಕ್ಕು ಬಂದರೂ ಅವುಗಳನ್ನು ಹೊಡೆದು ಓಡಿಸಬೇಡಿ. ಹಾಗೆ ಮಾಡಿದರೆ ದೇವಿ ಕೋಪಗೊಂಡು ಶಿಕ್ಷಿಸುತ್ತಾಳೆ. ಒಂದು ವೇಳೆ ಹಿಂದೆ ಹಾಗೇನಾದರೂ ತಪ್ಪು ಮಾಡಿದ್ದರೆ ತಕ್ಷಣ ಕೈಮುಗಿದು ದೇವಿಯಲ್ಲಿ ಕ್ಷಮೆ ಕೇಳಿ. ಇದಲ್ಲದೆ ಇನ್ನೂ 3 ಎಚ್ಚರಿಕೆಗಳನ್ನು ವಿಡಿಯೋದಲ್ಲಿ ಮುಂದೆ ಹೇಳುತ್ತೇವೆ. ಮತ್ತು ದೇವಿಯ ಆಶೀರ್ವಾದದಿಂದ ಏನೆಲ್ಲ ಬದಲಾವಣೆಗಳಾಗುತ್ತವೆ, ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಮತ್ತು 3 ದಿನಗಳೊಳಗೆ ಸಿಗುವಂತ 10 ದೊಡ್ಡ ಶುಭ ಸುದ್ದಿಗಳೇನು ಅವುಗಳನ್ನು ಎಂಬುದನ್ನು ತಿಳಿಸುತ್ತೇವೆ. ನಿಮ್ಮ ಕರ್ಮಗಳು ಚೆನ್ನಾಗಿದ್ದವು, ಅದರ ಫಲ ಸಿಗಲಿದೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ಅದೃಷ್ಟವೇ ಕೋಲಾಹಲ ಮಾಡುತ್ತದೆ. ನಿಮ್ಮ ಪುಣ್ಯದ ಫಲ ದುಃಖಗಳಿಂದ ಮುಕ್ತಿ ನೀಡಲಿದೆ. ಕೆಟ್ಟ ದಿನಗಳು ಮುಗಿದು ಹೊಸ ಉದಯ ಆಗುತ್ತದೆ. ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯೊಂದಿಗೆ ನಿಮ್ಮ ಹೊಸ ಜೀವನದ ಕಡೆಗೆ ಹೆಜ್ಜೆ ಇಡುತ್ತೀರಿ. ಅಳುವುದು ನಿಲ್ಲಿಸಿ ಹೊಸ ಪ್ರಯಾಣಕ್ಕೆ ಸಿದ್ಧರಾಗಿ. ಸ್ನೇಹಿತರೆ, ಈಗ ಕೇಳಲಿರುವ ಸತ್ಯ ನಿಮ್ಮ ಹೃದಯ ಮತ್ತು ಯಶಸ್ಸನ್ನು ಅಲ್ಲಾಡಿಸುತ್ತದೆ. ನಿಮ್ಮ ಬೆನ್ನ ಹಿಂದೆ ನಿಮಗೆ ದ್ರೋಹ ಮಾಡುತ್ತಿರುವ, ನಿಮ್ಮ ಜೊತೆಗೆ ಇದ್ದು ನಿಮ್ಮ ನಂಬಿಕೆಯ ದುರುಪಯೋಗ ಮಾಡಿಕೊಳ್ಳುತ್ತಿರುವ, ನಿಮ್ಮ ಧಾರಾಳತನವನ್ನು ನಿಮ್ಮ ದೌರ್ಬಲ್ಯವೆಂದು ಲಾಭ ಪಡೆಯಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯ ಅಸಲಿ ಮುಖ ಪ್ರಭು ಶ್ರೀರಾಮನ ಕೃಪೆಯಿಂದ ನಿಮ್ಮ ಮುಂದೆ ಬರಲಿದೆ. ಪ್ರಾಣ ಪ್ರತಿಷ್ಠೆಯಾಗುತ್ತಿದ್ದಂತೆ ಬರುವ ಬಿರುಗಾಳಿ ಅದು ಋಷಿಗಳದ್ದು. ದೀರ್ಘಕಾಲದ ನಂತರ ನಿಮ್ಮ ಜೀವನದಲ್ಲಿ ಸಂತೋಷದ ಸುರಿಮಳೆಯಾಗುತ್ತದೆ. ಕುಟುಂಬದಲ್ಲಿ ಎಲ್ಲರೂ ಮೋಜು ಮಸ್ತಿ ಮಾಡುತ್ತಾರೆ. ಮುಖದಲ್ಲಿ ಸಂತೋಷ ಕಾಣಿಸುತ್ತದೆ. ಬಹುಶಃ ಮನೆಯಲ್ಲಿ ಮದುವೆ ಅಥವಾ ಯಾವುದೋ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಬಹುದು. ಹೀಗೆ ಸಂತೋಷದ ಬಿರುಗಾಳಿ ಜೀವನದಲ್ಲಿ ಬರಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಸಂತೋಷವೇ ಸಂತೋಷ ಉಳಿಯುತ್ತದೆ. ದುಃಖ ನಿಧಾನವಾಗಿ ಮಾಯವಾಗುತ್ತದೆ. ಆದರೆ ನೀವು ಇಟ್ಟುಕೊಳ್ಳಬೇಕಾದ ಎಚ್ಚರಿಕೆ ಎಂದರೆ ಇತರರ ಚಿಂತೆ ಬಿಡಿ, ನಿಮ್ಮ ಗುರಿಯತ್ತ ಗಮನ ಕೊಡಿ. ಜನ ಏನು ಅಂದುಕೊಳ್ಳುತ್ತಾರೆ ಎಂಬ ಯೋಚನೆ ತೊರೆದು ಜಾಣತನದಿಂದ ಇರಿ. ಯಾರನ್ನು ತಕ್ಷಣ ತಮ್ಮವರೆಂದು ನಂಬಬೇಡಿ. ಮುಂದಿನ 24 ಗಂಟೆಗಳಲ್ಲಿ ವಿಶೇಷವಾಗಿ ಎಚ್ಚರವಾಗಿರಬೇಕಾದ ಸಮಯ. ಇತರರ ಮಾತು ಕೇಳಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜಗಳಕ್ಕೆ ಇಳಿಯಬೇಡಿ. ಹೂಡಿಕೆ ಮಾಡುವವರು ಬೇರೆಯವರ ಪ್ರಭಾವಕ್ಕೆ ಒಳಗಾಗಬೇಡಿ. ಗ್ರಹಗಳ ಸ್ಥಿತಿ ನಿಮಗೆ ಅನುಕೂಲಕರವಾಗಿರಲಿದೆ. 4 ಕಡೆ ಸಂತೋಷದ ವಾತಾವರಣವಿರುತ್ತದೆ. ವಿಶೇಷ ವ್ಯಕ್ತಿಗಳ ಭೇಟಿಯಾಗಬಹುದು. ಗೆಳೆಯರ ಬೆಂಬಲ ಇರುತ್ತದೆ. ಆರ್ಥಿಕವಾಗಿ ಹೊಸ ದಾರಿ ತೆರೆಯುತ್ತದೆ. ಆನ್ಲೈನ್ನಲ್ಲಿ ಕೆಲಸ ಮಾಡುವವರು ಜಾಗರೂಕರಾಗಿರಬೇಕು. ಆತುರದಲ್ಲಿ ಕೆಲಸ ಮಾಡಬೇಡಿ. ವಿದೇಶ ವ್ಯಾಪಾರಸ್ಥರಿಗೆ ಸತತ ಶುಭ ಸುದ್ದಿ. ದಾನ ಧರ್ಮದಲ್ಲಿ ಭಾಗವಹಿಸುತ್ತೀರಿ. ಕಾನೂನು ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ. ಮಕ್ಕಳ ಕಡೆಯಿಂದ ಸ್ವಲ್ಪ ನಿರಾಸೆ ಸುದ್ದಿ ಬರಬಹುದು. ಆದರೆ ತಂದೆ ತಾಯಿಯ ಆಶೀರ್ವಾದದಿಂದ ನಿಂತ ಕೆಲಸ ಮುಗಿಯುತ್ತದೆ. ಪ್ರತಿಸ್ಪರ್ಧೆಯ ವಾತಾವರಣವಿರುತ್ತದೆ. ಒಂದು ದೊಡ್ಡ ಗುರಿ ಸಾಧಿಸಬಹುದು. ಸಂಪತ್ತು ಹೆಚ್ಚುತ್ತದೆ. ಹಣಕಾಸಿನ ಯೋಜನೆ ರೂಪಿಸುತ್ತೀರಿ. ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಸಾಧ್ಯತೆ ಇದೆ. ಮುಖ್ಯ ಮಾಹಿತಿಯನ್ನು ಹೊರಗಿನವರೊಂದಿಗೆ ಹಂಚಿಕೊಂಡರೆ ದುರುಪಯೋಗವಾಗಬಹುದು. ಅನುಭವದ ಸಂಪೂರ್ಣ ಲಾಭ ಸಿಗುತ್ತದೆ. ಪ್ರಶಸ್ತಿ ಸನ್ಮಾನ ಸಿಗಬಹುದು. ಕುಟುಂಬದಲ್ಲಿ ನಿವೃತ್ತಿ ಸಮಾರಂಭ, ಸರ್ಪ್ರೈಸ್ ಪಾರ್ಟಿ ಇರಬಹುದು. ಸಂಗಾತಿಯೊಂದಿಗೆ ಸಣ್ಣ ಮಾತಿನ ಚಕಮಕಿ ಸಾಧ್ಯತೆ ಇದೆ. ಹೊಸ ಜನರೊಂದಿಗೆ ಬೆರೆಯಲು ಒಳ್ಳೆಯ ದಿನ. ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವಿರಿ. ಹಳೆಯ ಸ್ನೇಹಿತರ ಭೇಟಿ ಸಂತೋಷ ನೀಡುತ್ತದೆ. ಹೊಸ ಯೋಜನೆಗಳಿಗೆ ಗಮನ ಕೊಡಬೇಕು. ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಸಮಸ್ಯೆಗಳ ಕುರಿತು ಮಾತನಾಡಿ. ತಾಳ್ಮೆಯಿಂದ ಸಂಬಂಧಿಕರ ಸಲಹೆ ಪಡೆದು ಮುನ್ನಡೆಯಿರಿ. ಅಪಾಯಕರ ಹೆಜ್ಜೆ ಇಡಬೇಡಿ. ವ್ಯಾಪಾರದಲ್ಲಿ ರಾಜಿ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತದೆ. ತಂದೆಯ ಮಾತನ್ನು ಗಂಭೀರವಾಗಿ ಆಲಿಸಿ. ಸಂತಾನಕ್ಕಾಗಿ ಹೊಸ ವಾಹನ ಖರೀದಿಸಬಹುದು. ಹಳೆಯ ಯೋಜನೆಗಳಿಗೆ ಬಲ ಬರುತ್ತದೆ. ಸಂಸಾರದ ತೊಂದರೆಗಳು ದೂರವಾಗುತ್ತವೆ. ಎಲ್ಲರನ್ನೂ ಜೊತೆಯಾಗಿ ಕರೆದೊಯ್ಯಲು ಸಫಲರಾಗುತ್ತೀರಿ. ಕೆಲಸದ ಸ್ಥಳದಲ್ಲಿ ತಂಡದ ಕೆಲಸದಿಂದ ಸಮಯಕ್ಕಿಂತ ಮುಂಚೆ ಕೆಲಸ ಮುಗಿಸಿ ಮೇಲಧಿಕಾರಿಗಳಿಂದ ಶಬಾಷ್ಗಿರಿ ಪಡೆಯುತ್ತೀರಿ. ಆಹಾರ ಪಥ್ಯ ನಿಯಂತ್ರಣದಲ್ಲಿರಲಿ. ಅಡೆತಡೆಗಳು ದೂರವಾಗುತ್ತವೆ. ಆತುರ ಮತ್ತು ಭಾವುಕತೆ ನಿರ್ಧಾರಗಳಿಂದ ತೊಂದರೆಯಾಗಬಹುದು. ಸೇವಾ ಕ್ಷೇತ್ರದಲ್ಲಿ ತೊಡಗುವ ಅವಕಾಶ. ಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಒಳ್ಳೆಯದು. ಸ್ನೇಹಿತರೆ, ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗುತ್ತದೆ. ಆರ್ಥಿಕವಾಗಿ ದಿನ ಚೆನ್ನಾಗಿರುತ್ತದೆ. ಮನೆ ಕುಟುಂಬದ ಸುಖ ಸೌಲಭ್ಯ ಹೆಚ್ಚುತ್ತದೆ. ಭಾವನಾತ್ಮಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಸ್ವತ್ತಿನ ವಿವಾದವಿದ್ದರೆ ತಂದೆಯೊಂದಿಗೆ ಚರ್ಚಿಸಿ ಮುಂದುವರಿಯಿರಿ. ಯಾವುದೇ
ಬಾಹ್ಯ ವ್ಯಕ್ತಿಯ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಬೇಡಿ. ಕೌಟುಂಬಿಕ ವಿಷಯಗಳನ್ನು ಹೊರಗಿನವರ ಮುಂದೆ ಹೇಳಬೇಡಿ. ಮಾತಿನಲ್ಲಿ ಮಾಧುರ್ಯ ಇಟ್ಟುಕೊಂಡರೆ ಜನರ ಮನ ಗೆಲ್ಲುತ್ತೀರಿ. ಆಲಸ್ಯ ತೊರೆದು ಮುಂದುವರೆದರೆ ಒಳ್ಳೆಯದು. ನಿಮ್ಮ ಕಲಾ ಕೌಶಲ್ಯದಿಂದ ಜನರನ್ನು ಆಕರ್ಷಿಸುತ್ತೀರಿ. ಮನೆಯಲ್ಲಿ ಮಂಗಳ ಕಾರ್ಯದಿಂದ ಬಂಧುಗಳ ಓಡಾಟ ಜೋರಾಗಿರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಒಳ್ಳೆಯ ನಡವಳಿಕೆಯಿಂದ ವಾತಾವರಣ ಸಾಮಾನ್ಯವಾಗುತ್ತದೆ. ಸಂಜೆ ಸ್ವಲ್ಪ ತೊಂದರೆಯಾದರೂ ಅದೃಷ್ಟದ ಜೊತೆಗೆ ಸಮಯ ಸಂತೋಷದಾಯಕವಾಗಿರುತ್ತದೆ. ಮಧ್ಯಾಹ್ನದೊಳಗೆ ಶುಭ ಸಮಾಚಾರ ಬರುತ್ತದೆ. ಉತ್ತಮ ಆರೋಗ್ಯದಿಂದ ಅಸಾಧಾರಣ ಸಾಧನೆ ಮಾಡುವಿರಿ. ನ್ಯಾಯಾಲಯದ ವ್ಯವಹಾರಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರಬಹುದು. ಸಾಮಾನ್ಯ ಕೌಟುಂಬಿಕ ಜೀವನದ ಆನಂದ ಅನುಭವಿಸುವಿರಿ. ಆದರೆ ಅಜಾಗರೂಕತೆಯ ಮಾತಿನಿಂದ ಕುಟುಂಬದವರಿಗೆ ನೋವಾಗದಂತೆ ನೋಡಿಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ನಿಮ್ಮ ಬಗ್ಗೆ ನೀವು ಎಚ್ಚರಿಕೆ ವಹಿಸಿ. ಬೇರೆಯವರ ಗೊಡವೆಯನ್ನು ಬಿಟ್ಟು ಬಿಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.